ನೋಡಿ ಹಂಗೆ ಮುಚ್ಕೊಂಡಿದೆ. ಗಾಳಿ ನೋಡಿ ಯಾವ ಥರ ಬೀಸ್ತೈತೆ ಅಂತ. ಇವಾಗೇನು ಟೈಮ್ 7 ಗಂಟೆ ಅಲ್ಲ, ಸುಮಾರು ಅಂದರೆ 4:15 5 ಗಂಟೆ ಆಗಿದೆ. ಇದು ವಿಡಿಯೋ ಮಾಡಿ ತುಂಬ ದಿನ ಆಯಿತು. ತುಂಬ ದಿನ ಅಂದರೆ ಒಂದು ವಾರದ ಮೇಲೇ ಆಯಿತು. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋದು ಇನ್ನೂ ಇದೆ. ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೆ ಟೈಮ್ ಇರ್ತಾಯಿಲ್ಲ. ಬೆಳಗ್ಗೆ ಹಾಕೋಣ ಅಂದರೆ ಆಗ್ತಾನೆ ಇಲ್ಲ, ಲೇಟಾಗಿ ಎದ್ದೇಳ್ತೀರಿ. ಇನ್ನು ಸ್ಕೂಲ್ ಓಪನ್ ಆದರೆ ಅಂತೂ ಬೆಳಗ್ಗೆ ವಿಡಿಯೋ ಹಾಕೋಕ್ಕಾಗಲ್ಲ. ಆಲ್ರೆಡಿ ಇವಾಗ ಸ್ಕೂಲ್ ಓಪನ್ ಆಗಿದೆ. ಆದರೆ ಇದು ವಿಡಿಯೋ ನೋಡಿ ಎಷ್ಟು ಲೇಟಾಗಿ ಹಾಕ್ತಾಯಿದ್ದೀನಿ ಅಂದರೆ, ಹಾಕೋಣ ಅಂದ್ಕೊತೀನಿ, ಬೆಳಗ್ಗೆ ಎದ್ದೇಳೋದು ಲೇಟು, ಸಾಯಂಕಾಲ ಈ ನಡುವೆ ಕರೆಂಟೇ ಇರ್ತಾಯಿಲ್ಲ. ಟೈಮ್ಗೆ ಕರೆಕ್ಟಾಗಿ 6 ಗಂಟೆಗೆ ಹಾಕಿದ್ರೆ ವಿಡಿಯೋ ವ್ಯೂಸ್ ಬರುತ್ತೆ. ಟೈಮ್ ತಪ್ಪಿದ್ರೆ ಮಾತ್ರ ವ್ಯೂಸೇ ಬರ್ತಾಯಿಲ್ಲ. ಟೈಮ್ ಕರೆಕ್ಟಾಗಿ 6 ಗಂಟೆಗೆ ಹಾಕೋಣ ಅಂದರೆ ಅಷ್ಟೊತ್ತಿಗೆ ಕರೆಂಟ್ ಹೋಗುತ್ತೆ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತೆ ನೋಡಿ, ಎಷ್ಟು ಜೋರಾಗಿ ಬೀಸ್ತೈತೆ ಅಂದರೆ ಮರಗಳೆಲ್ಲ ನೀವೇ ನೋಡಿದ್ರಲ್ಲ. ಮಳೆ ಅಂತೂ ಇಲ್ಲ, ಆ ಗಾಳಿಯೇ ಬರ್ತೈತೆ. ಈಗ ಜೋರಾಗಿ ಬೀಸ್ತೈತೆ, ನಡೆಯೋಕ್ಕೂ ಆಗ್ತಾಯಿಲ್ಲ. ಮನುಷ್ಯರನ್ನಂತೂ ಹಿಂದೆ ತಳ್ತೈತೆ, ಚಿಕ್ಕ ಮಕ್ಕಳನ್ನಂತೂ ಬೀಳಿಸೇ ಬಿಡುತ್ತೆ ಏನೋ ಆ ಗಾಳಿ. ಇನ್ನೇನು ಮಾರನೇ ದಿನ ಸ್ಕೂಲ್ ಬುಕ್ಸ್ ಎಲ್ಲ ತಂದರು, ಅದಕ್ಕೆ ಬೈಂಡ್ ಹಾಕ್ತಾಯಿದ್ದಾರೆ. ಬೈಂಡು ಅರ್ಧ ಹಾಕ್ಬಿಟ್ಟು ಅರ್ಧ ಹಂಗೆ ಇಕ್ಕಿದ್ದಾರೆ. ಇನ್ನೇನಂದರೆ ನೋಟ್ಬುಕ್ ಎಲ್ಲ ಅವರೆಲ್ಲ ಹಾಕ್ತಾರೆ, ಅವ್ರಿಗೆಲ್ಲ ಬರುತ್ತೆ. ನೋಟ್ಬುಕ್ಸ್ ಎಲ್ಲ ಆಲ್ಮೋಸ್ಟು ನನ್ನ ದೊಡ್ಡ ಮಗಳು ಹಾಕಿ ಇಕ್ಬಿಟ್ಟಿದ್ದಾಳೆ. ಟೆಕ್ಸ್ಟ್ ಬುಕ್ ಎಲ್ಲ ಅವಳಿಗೆ ಹಾಕಕ್ಕೆ ಬರಲ್ಲ. ಇದು ಮಂದ ಇರುತ್ತೆ ನೋಟ್ಬುಕ್ಸ್, ಟೆಕ್ಸ್ಟ್ ಬುಕ್ಕು, ಅದಕ್ಕೆ ಹಾಕಕ್ಕೆ ಬರಲ್ಲ, ನೀನೇ ಹಾಕು ಮಮ್ಮಿ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಎಲ್ಲ ಕೆಲಸ ಆಯಿತು. ಸಾಯಂಕಾಲ ಹಾಕೋಕ್ಕೆ ಕೂತ್ಕೊಂಡೆ. ಇನ್ನೇನು 6 ಬುಕ್ ಇದೆ. ನೋಟ್ಬುಕ್ ಎಲ್ಲ ಆಲ್ಮೋಸ್ಟು ಚಿಕ್ಕವಳ್ದು ದೊಡ್ಡವಳ್ದು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನೇನು ಸ್ಕೂಲ್ ಓಪನ್ ಆಯಿತು. ನಾಷ್ಟ ಏನು ಮಾಡಬೇಕು, ಟಿಫನ್ ಯಾವ ಥರ ಟಿಫನ್ ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡಬೇಕು. ನೀವೆಲ್ಲ ಏನೇನು ಟಿಫನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಗೊತ್ತಿರೋರಾದರೆ ಯಾವುದನ್ನ ರೆಸಿಪಿ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.